ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶುಭಾಶಯನ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೇಲೂ ಕೂಡ ಬೆಳಗ್ಗೆಯಿಂದನೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಮ್ಮ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಮ್ಮನೆಯಲ್ಲೂ ಕೂಡ ಒಂದು ಪುಟ್ಟು ಶಿವಲಿಂಗ ಇದೆ. ಅದಕ್ಕೆ ಪ್ರತಿ ಶಿವರಾತ್ರಿನಲ್ಲೂ ಕೂಡ ನಮ್ಮಮ್ಮ ಅಭಿಷೇಕನ ಮಾಡ್ತಾರೆ ಅಂತ ಹೇಳಿ. ಇವಾಗ ಅಭಿಷೇಕ ಮಾಡೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಹಿರಿಯವರು ಅವರಾಗಿರೋದ್ರಿಂದ ಅವರೇನೆ ಎಲ್ಲ ಪೂಜೆಗಳನ್ನು ಕೂಡ ಫಸ್ಟ್ ಮಾಡ್ತಾರೆ. ಅಮ್ಮ ಪೂಜೆ ಮಾಡಿದ್ಮೇಲೆ ನಾವುಗಳೆಲ್ಲ ಪೂಜೆ ಮಾಡ್ತೀವಿ. ಹಾಗೆ ಅಮ್ಮ ಬೆಳಗ್ಗೆನೆ ತೊಂಬಿಟ್ಟು ಕೂಡ ಮಾಡಿದ್ದಾರೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ. ಆ ಒಂದು ತೊಂಬಿಟ್ಟು ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಅಮ್ಮ ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ಅಂತ ಹೇಳಿ 5 ಥರ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಕಟ್ ಮಾಡಿ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಹಾಲು, ಮೊಸರು, ಸಕ್ಕರೆ ಮೂರನ್ನು ಕೂಡ ಮಿಕ್ಸ್ ಮಾಡಿ ದೇವ್ರಿಗೆ ಅಭಿಷೇಕನ ಮಾಡ್ತಾರೆ. ಯಾವ ರೀತಿ ಅಭಿಷೇಕನ ಮಾಡ್ತಾರೆ ಅಮ್ಮ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮ ಅಭಿಷೇಕ ಎಲ್ಲ ಮುಗಿಸಿ ಇವಾಗ ದೇವ್ರಿಗೆ ಪೂಜೆನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಜನ್ಯನು ಕೂಡ ಅಮ್ಮನ ಜೊತೆ ಕೂತ್ಕೊಂಡು ಶ್ಲೋಕಗಳನ್ನ ಹೇಳ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾಳೆ. ಅವಳಿಗೆ ಶ್ಲೋಕಗಳನ್ನ ಹೇಳೋದು ಅಂದರೆ ತುಂಬಾ ಇಷ್ಟ. ಅವ್ರ ಸ್ಕೂಲಲ್ಲೂ ಕೂಡ ಹೇಳ್ಕೊಡ್ತಾರೆ. ಹಾಗೆ ನಾನು ನಿಮ್ಗೆ ಹೇಳಿದೆ, ಇವತ್ತು ಅಮ್ಮ ಶಿವರಾತ್ರಿ ಹಬ್ಬಕ್ಕೆ ತೊಂಬಿಟ್ಟು ಮಾಡಿದರು ಬೆಳಗ್ಗೆನೆ. ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಇಲ್ಲಿ 2 ಅಚ್ಚು ಉಂಡೆ ಬೆಲ್ಲನ ತೊಗೊಂಡಿದ್ದಾರೆ. ಅದನ್ನು ಇವಾಗ ಪುಡಿ ಮಾಡಿ ಒಂದು ಬಾಣಲಿಗೆ ಹಾಕಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದಾರೆ. ಬೆಲ್ಲ ಕರಗೋದಕ್ಕೆ ಅಮ್ಮ ಇಲ್ಲಿ 1 ಗ್ಲಾಸ್ ನೀರನ್ನ ಹಾಕ್ಕೊಳ್ತಿದ್ದಾರೆ. 2 ಅಚ್ಚು ಬೆಲ್ಲಗೆ 1 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದಾರೆ. ನೀವು ನೋಡ್ಬೋದು ಈ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಗಟ್ಟಿ ಪಾಕ ಬರೋವರೆಗೂ ಕೂಡ ಚೆನ್ನಾಗಿ ಬೆಲ್ಲ ಬೇಯಬೇಕು. ಅಷ್ಟರಲ್ಲಿ ಅಮ್ಮ ಒಂದು ಮಿಕ್ಸಿ ಜಾರ್ಗೆ 2 ಗ್ಲಾಸಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಪೌಡ್ರು ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ಬೋದು ಕಡಲೆನೆಲ್ಲನೂ ಕೂಡ ಅಮ್ಮ ಈ ಥರ ಪೌಡರ್ ಮಾಡ್ಕೊಂಡಿದ್ದಾರೆ. ಇವಾಗ ಇದನ್ನು ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದಾರೆ. ಅಮ್ಮ ನೆನ್ನೆಲೇ ಅಕ್ಕಿನ ಸ್ವಲ್ಪ ಹುರಿದು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೊಂಡಿದ್ರು. ಅದನ್ನು ಕೂಡ 2 ಗ್ಲಾಸ್ ಹಾಕ್ಕೊಳ್ತಾ ಇದ್ದಾರೆ. ಮಾಮೂಲಿ ನಾವು ಯಾವುದು ಗ್ಲಾಸಲ್ಲಿ ಕಡಲೆನ ಹಾಕ್ಕೊಂಡಿದ್ವಿ ಅದೇ ಗ್ಲಾಸಲ್ಲಿ ಅಳತೆನ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ, ಹುರಿದಕ್ಕಿ ಹಸಿಟ್ಟು. ಇದಕ್ಕೆ ಇವಾಗ ಸ್ವಲ್ಪ ಎಳ್ಳನ್ನ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ. ಎಳ್ಳನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ರು. ಜಾಸ್ತಿ ಬಿಸಿ ಮಾಡ್ಕೊಳ್ಳೋಂಗಿಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಎಳ್ಳು. ಹಾಗೆ ಕಡಲೆ ಬೀಜನೂ ಕೂಡ ಹುರಿದು ಅದ್ರ ಸಿಪ್ಪೆ ಎಲ್ಲ ತೆಗೆದಿದ್ರು. ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಕೊಬ್ಬರಿ ತುರಿ. ಅಮ್ಮ ಇವಾಗ ಬೆಲ್ಲನ ಪಾಕ ಮಾಡೋಕ್ಕಿಟ್ಟಿದ್ರು. ಆ ಬೆಲ್ಲದ ಪಾಕ ಆಗಿದೆ. ಅದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಡಿದ್ದಾರೆ. ಏನಕ್ಕೆ ಅಂತ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಮತ್ತು ಕಡ್ಡಿಗಳೆಲ್ಲ ಬರುತ್ತಲ್ಲ, ಹಾಗಾಗಿ ಬೆಲ್ಲದ ಪಾಕ ಆದಮೇಲೆ ನೀವು ಇನ್ನೊಂದು ಪಾತ್ರೆಗೆ ನೀಟಾಗಿ ಶೋಧಿಸ್ಕೊಳ್ಳಿ. ಬೆಲ್ಲದ ಪಾಕ ಹಾಕೋದ್ಕಿಂತ ಮುಂಚೆ ನೀವು ನೋಡಿದ್ರಿ ಅಂದ್ಕೊಳ್ತೀನಿ, ಕಡಲೆ ಬೀಜ ಎಳ್ಳು ಎಲ್ಲ ಹಾಕ್ಕೊಂಡು
ಮತ್ತು ಹುರ್ಗಡ್ಲೆ ಹಸಿಟ್ಟು ಮತ್ತು ಹುರ್ದಕ್ಕಿ ಹಸಿಟ್ಟು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡ್ವಿ. ಮಿಕ್ಸ್ ಮಾಡ್ಕೊಂಡು ನಂತರ ಲಾಸ್ಟಲ್ಲಿ ಈ ಬೆಲ್ಲದ ಪಾಕನ ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ಜಾಸ್ತಿನೂ ಹಾಕ್ಕೋಬಾರ್ದು, ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಬೆಲ್ಲದ ಪಾಕನ ಕಲಿಸ್ಕೋಬೇಕು ನೀಟಾಗಿ. ಇವಾಗ ನೋಡಿ ಬಿಸಿ ಇದೆ, ಹಾಗಾಗಿ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಅಂತ ಹೇಳಿ 1 ಸ್ಪೂನ್ ಸಹಾಯದಿಂದ ಈ ರೀತಿ ಕಲಿಸ್ಕೊಳ್ತಾ ಇದ್ದಾರೆ ಅಮ್ಮ. ಇವಾಗ ಲಾಸ್ಟಲ್ಲಿ ಕೈಯಲ್ಲೇ ಕಲಿಸ್ತಾ ಇದ್ದಾರೆ ನೋಡಿ. ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ಹಿಟ್ಟನ್ನ ಅಮ್ಮ ಈ ರೀತಿಯಲ್ಲಿ ಕಲಿಸ್ಕೊಂಡ್ರು. ಇವಾಗ ಉಂಡೆ ಕಟ್ಟು ಕೂಡ ತೋರಿಸ್ತಾ ಇದ್ದಾರೆ. ತೊಂಬಿಟ್ಟು ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಯಾವಾಗಲೂ ಅಮ್ಮ ಇದೇ ರೀತಿ ಹುರ್ದಕ್ಕಿ ಹಸಿಟ್ಟು ಮತ್ತು ಹುರ್ಗಡ್ಲೆನ ಹಾಕಿ ತೊಂಬಿಟ್ಟನ್ನ ಮಾಡ್ತಾರೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಅಮ್ಮ ಯಾವ ರೀತಿ ತೊಂಬಿಟ್ಟು ಮಾಡಿದ್ರು ಅಂತ ಹೇಳಿ. ಹಾಗೆಯೇ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ನಾನು ಕೂಡ ಬೆಳಗ್ಗೆನೇ ಸ್ನಾನ ಎಲ್ಲ ಆಯಿತು, ಇನ್ನು ದೇವ್ರ ಪೂಜೆ ಆಗಿಲ್ಲ. ಮೊದಲಿಗೆ ತಿಂಡಿ ರೆಡಿ ಮಾಡಿ ಆನಂತರ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ತಿಂಡಿ ಮಾಡ್ತಾಯಿದ್ದೀನಿ. ಎಲ್ಲರ ಮನೆಯಲ್ಲೂ ಶಿವರಾತ್ರಿ ಹಬ್ಬದ ದಿನ ಸ್ಪೆಷಲ್ ಅಂದ್ರೇ ಉಪ್ಪಿಟ್ಟು, ತೊಂಬಿಟ್ಟು, ಕೇಸರಿಬಾತು, ಹಾಗೆ ಸ್ವಲ್ಪ ಜನ ಏನಾದರೂ ಬೇರೆ ಸ್ಪೆಷಲ್ ಕೂಡ ಮಾಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ಇವತ್ತು ಉಪ್ಪಿಟ್ಟು, ಕೇಸರಿಬಾತು, ಹೆಸರು ಬೇಳೆ ಮತ್ತು ಕಡಲೆಕಾಯಿ ಹುಸ್ಲಿನ ಮಾಡ್ತಾಯಿದ್ದೀನಿ. ಎಲ್ಲ ತಿಂಡಿನೂ ರೆಡಿ ಮಾಡಿಟ್ಟು ಆನಂತರ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಬೇಗನೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಪೂಜೆನ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತು ಕೂಡ ನಮ್ಮನೆ ಹತ್ರ ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಬೇಗನೆ ದೇವಸ್ಥಾನಕ್ಕೆ ಹೋದರೆ ರಶ್ ಇರಲ್ಲ, ದೇವ್ರ ದರ್ಶನನೂ ಕೂಡ ಮಾಡಿಕೊಂಡು ದೇವ್ರ ಪೂಜೆನೂ ಕೂಡ ಮಾಡ್ಕೊಬರ್ಬೋದು. ಅದೇ ಲೇಟಾಗಿ ಹೋದರೆ ಒಂದು 10 ಗಂಟೆ 10:30 ಹಂಗೆ ಹೋದರೆ ಫುಲ್ ರಶ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ ಎಲ್ಲ ಕೆಲಸಗಳನ್ನು ಕೂಡ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ವುಮೆನ್ಸ್ ಡೇ. ಶಿವರಾತ್ರಿ ಹಬ್ಬದ ದಿನವೇ ಈ ಸಲ ವುಮೆನ್ಸ್ ಡೇ ಕೂಡ ಬಂದಿದೆ. ತುಂಬಾ ಖುಷಿಯಾಯಿತು. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇನ ಹೇಳ್ತಾ ಇದ್ದೀನಿ. ಸಾರಿ, ಯಾರೂ ಬೇಜಾರು ಮಾಡ್ಕೋಬೇಡಿ, ಲೇಟಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ. ಮನೆಯಲ್ಲಿ ಪೂಜೆ ಮುಗಿಸಿ ಇವಾಗ ಅಮ್ಮ, ನಾನು, ಚೇತನ್, ಜನ್ಯ 4 ಜನನೂ ಕೂಡ ನಮ್ಮ ಮನೆ ಹತ್ತಿರ ಇರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ, ಶಿವನ ದೇವಸ್ಥಾನಕ್ಕೆ. ನಾವು 9 ಗಂಟೆ ಆಗಿತ್ತು ದೇವಸ್ಥಾನಕ್ಕೆ ಬಂದಾಗ. ಅಷ್ಟರಲ್ಲಿ ಫುಲ್ ರಶ್ ಆಗೋಗಿತ್ತು ದೇವಸ್ಥಾನ ಎಲ್ಲ. ದೇವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಳಕ್ಕೆ ಅಂತ ಬಂದ್ವಿ. ಅಲ್ಲಿ ನಮಗೆ ಪರಿಮಳ ಆಂಟಿನ ನೋಡಿ ತುಂಬಾ ಖುಷಿಯಾಯಿತು. ಇವರು ಕೂಡ ಒಬ್ಬ ಯೂಟ್ಯೂಬರು, ಬೀಯಿಂಗ್ ಪರಿಮಳ ಅಂತ ಹೇಳಿ. ಲಾಸ್ಟ್ ಟೈಮ್ ಇವ್ರ ಜೊತೆ ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ ಮೈಸೂರು ಸಿಲ್ಕ್ದು. ಆಂಟಿ ಬೆಳಗ್ಗೆನೇ ಬಂದು ಅವ್ರ ಕೈಲಾದಂಥ ಸೇವೆಗಳನ್ನ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಾರೆ. ಅವರು ಇವತ್ತು ಪೂರ್ತಿ ಉಪವಾಸ ಇದ್ದು ಜಾಗರಣೆ ಕೂಡ ಮಾಡ್ತಾಯಿದ್ದಾರೆ. ನಮ್ಮ ಮನೆಯಲ್ಲಿ ಯಾರೂ ಕೂಡ ಈ ವರ್ಷ ಉಪವಾಸ ಇಲ್ಲ, ಹಾಗೆ ಜಾಗರಣೆನೂ ಕೂಡ ಮಾಡ್ತಾ ಇಲ್ಲ. ನಾವು ಮನೆಗೆ ಬಂದ್ವಿ. ಇವಾಗ ಎಲ್ಲರೂ ಕೂಡ ತಿಂಡಿ ತಿನ್ನೋಣ ಅಂತ ಹೇಳಿ ಜೊತೆಯಲ್ಲಿ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿಯಾಯಿತು. ದೇವ್ರ ದರ್ಶನ ಮಾಡಿದ್ವಿ, ಮನೆಯಲ್ಲಿ ದೇವ್ರಿಗೂ ಕೂಡ ಅಭಿಷೇಕ ಎಲ್ಲ ಮಾಡಿದ್ವಿ. ಹಾಗೆ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್.